ಪ್ರಧಾನಿ ಮೋದಿ ತಮ್ಮ ಮಾನವೀಯ ಗುಣಗಳಿಂದ ಗಮನ ಸೆಳೆಯುತ್ತಾರೆ. ಅದರಲ್ಲೂ ಕೊಡುವ ವಿಚಾರದಲ್ಲಿ ಸದಾ ಒಂದು ಹೆಜ್ಜೆ ಮುಂದಿರುವಂತ ಮೋದಿ ಮತ್ತೆ ಸುದ್ದಿಯಲ್ಲಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ನಮಾಮಿ ಗಂಗೆಗೆ ಸಾಧ್ಯವಾದಷ್ಟು ಹಣವನ್ನ ದಾನ ನೀಡಿದಂತ ಪಿಎಂ ನರೇಂದ್ರ ಮೋದಿ ಈಗ ಪೌರ ಕಾರ್ಮಿಕರ ಬೆನ್ನಿಗೆ ನಿಂತಿದ್ದಾರೆ. ದಾನ ಮಾಡುವುದರಲ್ಲಿ ಮಾದರಿಯಾದ ಪ್ರಧಾನಮಂತ್ರಿ, ಪೌರ ಕಾರ್ಮಿಕರಿಗೆ ಉಳಿತಾಯದ ಹಣ ನೀಡಿದ ಮೋದಿ. ಹೌದು, ಪ್ರಧಾನಿ ನರೇಂದ್ರ ಮೋದಿ ಡೊನೇಟ್ ಮಾಡುವುದರಲ್ಲಿ ಸದಾ ಒಂದು ಹೆಜ್ಜೆ ಮುಂದೆನೇ ಇರ್ತಾರೆ. ಸ್ವಂತಕ್ಕೆಂದು ಇದುವರೆಗೂ ಏನನ್ನೂ ಮಾಡಿಕೊಳ್ಳದ ಮೋದಿ ಇತರರಿಗೆ ದಾನ ಮಾಡುವುದರಲ್ಲಿ ಎತ್ತಿದ ಕೈ. ಮೊನ್ನೆಯಷ್ಟೇ ದೇಶ ವಿದೇಶಗಳಿಂದ ಬಂದ ಉಡುಗೊರೆ ಹರಾಜು ಹಾಕಿ ಅದರಿಂದ ಬಂದ ಹಣವನ್ನ ನಮಾಮಿ ಗಂಗೆಗೆ ನೀಡಿದ್ರು ಪಿಎಂ. ಈಗ ಮತ್ತೊಂದು ಮಹತ್ವದ ಕಾರ್ಯಕ್ಕೆ ಕೈ ಹಾಕಿದ್ದು ಉಳಿತಾಯದ ಹಣವನ್ನ ಕುಂಭಮೇಳದಲ್ಲಿ ಕಾರ್ಯನಿರ್ವಹಿಸುವ ಪೌರ ಕಾರ್ಮಿಕರಿಗೆ ಮೋದಿ ನೀಡಿದ್ದಾರೆ. ಬರೋಬ್ಬರಿ 21 ಲಕ್ಷ ರೂಪಾಯಿ ಹಣವನ್ನ ನೀಡಿರುವ ನರೇಂದ್ರ ಮೋದಿ ಪೌರ ಕಾರ್ಮಿಕರ ಕಲ್ಯಾಣ ನಿಧಿಗೆ ಜಮಾ ಮಾಡಿದ್ದಾರೆ. ಈ ಹಿಂದೆಯೂ ಹೀಗೆ ದಾನ ಮಾಡಿದ್ರು ಪಿಎಂ ಮೋದಿ. ಅಂದಹಾಗೆ ಪಿಎಂ ಮೋದಿ ಇದೇ ಮೊದಲ ಬಾರಿಗೆ ಕೊಡುಗೆ ನೀಡುತ್ತಿಲ್ಲ. ಪ್ರಧಾನಿಯಾಗುವುದಕ್ಕೂ ಮೊದಲು ಗುಜರಾತ್ ಸಿಎಂ ಆಗಿದ್ದಾಗಿನಿಂದಲೂ ಕೂಡ ಅವರು ದಾನ ನೀಡುತ್ತಲೇ ಬಂದಿದ್ದಾರೆ. ಪ್ರಧಾನಿ ಮೋದಿ ಇದುವರೆಗೂ ಕೊಟ್ಟಿರುವ ಕೊಡುಗೆಗಳ ವಿವರಗಳನ್ನ ನೋಡುವುದಾದ್ರೆ, ದಕ್ಷಿಣ ಕೊರಿಯಾ ಸಂಸ್ಥೆ ನೀಡಿದ್ದ ಪ್ರಶಸ್ತಿಯ ಮೊತ್ತ 1.3 ಕೋಟಿ ರೂಪಾಯಿಯನ್ನ ಅವರು ನಮಾಮಿ ಗಂಗೆ ಯೋಜನೆಗೆ ನೀಡಿದ್ರು. ಹಾಗೆ ಮೋದಿಗೆ ಸಿಕ್ಕ ಉಡುಗೊರೆ ಹರಾಜು ಹಾಕಿ ಬಂದಿದ್ದ 3.40 ಕೋಟಿಯನ್ನ ನಮಾಮಿ ಗಂಗೆ ಯೋಜನೆಗೆ ನೀಡಿದ್ದಾರೆ. ಅಲ್ಲದೆ 2015ರ ತನಕ ಬಂದಿದ್ದ ಉಡುಗೊರೆಗಳನ್ನ ಸೂರತ್ನಲ್ಲಿ ಹರಾಜು ಹಾಕಿದಾಗ ಬಂದಿದ್ದ 8.33 ಕೋಟಿ ರೂಪಾಯಿಯನ್ನ ನಮಾಮಿ ಗಂಗೆಗೆ ಬಳಸಿದ್ರು. ಇನ್ನು ಗುಜರಾತ್ ಸಿಎಂ ಆಗಿದ್ದ ಸಂದರ್ಭದಲ್ಲೂ ಮೋದಿ ಸಾಕಷ್ಟು ಹಣವನ್ನ ದಾನ ಮಾಡಿದ್ರು. ಮೋದಿ ತಮ್ಮ ಉಳಿತಾಯದಿಂದ ಬಂದ 21 ಲಕ್ಷ ರೂಪಾಯಿಯನ್ನ ಸರ್ಕಾರಿ ಉದ್ಯೋಗಿಗಳ ಮಕ್ಕಳ ಶಿಕ್ಷಣಕ್ಕೆ ನೀಡಿದ್ರು. ಅಷ್ಟೇ ಅಲ್ಲ, ಸಿಎಂ ಆಗಿದ್ದಾಗ ಪಡೆದಿದ್ದಂತಹ ಉಡುಗೊರೆಗಳನ್ನ ಹರಾಜು ಹಾಕಿದಾಗ ಬಂದಿದ್ದ 90 ಕೋಟಿಯನ್ನ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ನೀಡಿದ್ರು. ಸದಾ ಒಂದಿಲ್ಲೊಂದು ವಿಷಯದಲ್ಲಿ ದೇಶಕ್ಕೆ ಮಾದರಿಯಾಗುವ ಪ್ರಧಾನಿ ಮೋದಿಯವರು ದಾನ ಕೊಡುವ ಗುಣದಲ್ಲೂ ಮಾದರಿಯಾಗಿದ್ದಾರೆ. ತಮಗೆ ಬಂದ ಉಡುಗೊರೆಗಳನ್ನೇ ಹರಾಜು ಹಾಕಿ ಹಣದ ಅಗತ್ಯ ಇರುವವರಿಗೆ ದಾನ ಮಾಡುತ್ತಿದ್ದಾರೆ. ಈಗ ಕುಂಭಮೇಳದಲ್ಲೂ ಮುಂದುವರೆದಿದ್ದು ಪ್ರಧಾನಿ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗ್ತಿದೆ. ಹರೀಶ್, ಟಿವಿ9 ನವದೆಹಲಿ.